ಈಗ ಕಾಂಗ್ರೆಸ್ ಸರ್ಕಾರ ನಮ್ಮ ಹೋರಾಟ ಹತ್ತಿಕ್ಕುವಂತ ಕೆಲಸ ಮಾಡ್ತಾ ಇದೆ ಅಂತ ಹೇಳಿದ್ರು ಸ್ವಾಮಿ. ಯಾವ ರೀತಿ ಹೋರಾಟ ಹತ್ತಿಕ್ಕಂತ ಮಾಡಿದ್ದಾರೆ? ಯಾರು ನಿಲ್ಸಿದ್ರ? ಏನ್ ಬೇಡ ಅಂದ್ರ? ಮುಖ್ಯಮಂತ್ರಿಗಳು ಸಮಯಕ್ಕೂ ಕೇಳಿದಾಗ ನಾವು 4 ಬಾರಿ ಸಮಯ ಕೊಟ್ಟರೆ ಈ ಸರ್ಕಾರ ಆದ್ಮೇಲೆ 4 ಬಾರಿ ಮುಖ್ಯಮಂತ್ರಿಗಳ ಹತ್ರ ಭೇಟಿಯಾಗಿದ್ದೀವಿ. ಅವ್ರ ಮಾತೇ ಕೇಳಕ್ ರೆಡಿ ಇಲ್ಲ. ಇವ್ರದ್ದು ಉದ್ದೇಶ ಏನು? ಕಾಂಗ್ರೆಸ್ನ ದೂರಬೇಕು, ಮೀಸಲಾತಿ ಕೊಟ್ಟಿಲ್ಲ ಲಿಂಗಾಯತರಿಗೆ ಅನ್ನೋದು ಒಂದೇ ಒಂದು ಟಾರ್ಗೆಟ್ ಅನ್ನು ಇಟ್ಕೊಂಡು ಇವ್ರು ಮಾಡ್ತಾ ಇದ್ದಾರೆ ವಿನಃ ಮುಖ್ಯಮಂತ್ರಿಗಳು ಸಮಯ ಕೊಟ್ಟಿದ್ದಾರೆ, 2 ಅವರ್ ಚರ್ಚೆ ಆಯಿತು. ಪೂರ್ಣ ಪ್ರಮಾಣ ವರದಿ ಬೇಕು ಹಿಂದುಳಿದ ವರ್ಗದ್ದು. ಪೂರ್ಣ ಪ್ರಮಾಣ ವರದಿ ತೆಗೆದುಕೊಳ್ಳದೆ ಮೀಸಲಾತಿಯನ್ನು ಮಾಡೋದಕ್ಕಾಗೋದಿಲ್ಲ. ಮತ್ತೆ ಕೋರ್ಟ್ನಲ್ಲಿ ಹೋದ್ರೆ ತಡೆಯಾಜ್ಞೆ ಅದಕ್ಕೆ ಕೊಡ್ತಾರೆ. ಕಾನೂನು ಅರಿವು ಇಟ್ಕೊಂಡು ನಾವು ಹೋರಾಟಗಳನ್ನು ಮಾಡಬೇಕು. ಒಂದು ನ್ಯಾಯವಾದಿಗಳ ಪರಿಷತ್ತನ್ನು ಮಾಡಿಕೊಂಡು ವಕೀಲರು ಕರ್ಕೊಂಡು ಬಂದು ಮುಖ್ಯಮಂತ್ರಿಗಳು 2 ಅವರ್ ಚರ್ಚೆ ಮಾಡಿದಾಗ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಇನ್ನೂ 12 ಜಿಲ್ಲೆ ಸರ್ವೆ ಆಗಬೇಕು, ಪೂರ್ಣ ಪ್ರಮಾಣ ವರದಿ ತೆಗೆದುಬೇಕು, ತೆಗೆದುಕೊಂಡ ಮೇಲೆ ನಾನು ಕ್ಯಾಬಿನೆಟ್ಗೆ ಕಳಿಸ್ತೀನಿ. ಅದನ್ನ ಆ ವರದಿ ಆಧರಿಸಿ ಆ ವರದಿಯಲ್ಲಿ ಕೊಡಬೇಕಲ್ಲ. ಹಿಂದುಳಿದ ವರ್ಗದ ಆಯೋಗ ಇವ್ರಿಗೆ ಮೀಸಲಾತಿ 2A ಕೊಡಬಹುದು ಅಂತೇಳಿ ಅವರು ಕೊಟ್ಟಾಗ ನಾವು ಸರ್ಕಾರಕ್ಕೆ ತಗೊಂಡು ಹೋಗ್ಬೋದು. ಸರ್ಕಾರದ ಪ್ರಶ್ನೆ ಬರೋದು ಅವಾಗ. ನೇಮಕ ಮಾಡಿಲ್ಲ ಅಂತ ನಿಮ್ಮ ಸರ್ಕಾರ ಬಂದ ಮೇಲೆ ನಾವು ಮಾಡ್ತೀವಿ ಕಾಂಗ್ರೆಸ್ ಸರ್ಕಾರ ಅಂತ ಹೆಬ್ಬಾಳ್ಕರ್ ಹೇಳಿದ್ರಿ, ನೀವು ಹೇಳಿದ್ರಿ. ಇಲ್ಲಿವರೆಗೂ ಅದೇನು ಅಂತ್ಯನೇ ಕಾಣಿಲ್ಲ. ನಾವು ಇವಾಗೂ ಕೂಡ ಹಿಂಸರಿದಿಲ್ಲ. ನಮ್ಮ ಹೋರಾಟ ಇದೆ. ಕಾನೂನಾತ್ಮಕವಾಗಿ ಹೋರಾಟ ಮಾಡಬೇಕಾಗತ್ತೆ. ಕಾನೂನನ್ನು ಅರ್ಥ ಮಾಡಿಕೊಂಡು ಮಾಡಬೇಕು. ಹಿಂದೆ ಮಾಡಿದ ತಪ್ಪನ್ನ ಮತ್ತೆ ನಾನು ಪದೇ ಪದೇ ಮಾಡಲ್ಲ ಅಂತ ಮಾನ್ಯ ಸಿದ್ದರಾಮಯ್ಯನವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಹಿಂದೆ ಬಸವರಾಜ ಬೊಮ್ಮಾಯಿ ಅವರು ಮಾಡಿದ್ದೇನು, ಮಧ್ಯಂತರ ವರದಿ ತಗೊಂಡು ತಕ್ಷಣ 2D 2C 2% ಏರಿಸ್ಬಿಟ್ಟು ಅದು ಅಲ್ಪಸಂಖ್ಯಾತರ ಮೀಸಲಾತಿ ಕಿತ್ಕೊಟ್ಟು ಅದೇನಾಯ್ತು, ಇವತ್ತು ಸರ್ವೋಚ್ಚ ನ್ಯಾಯಾಲಯದಲ್ಲಿ ತಡೆಯಾಜ್ಞೆ ಇದೆ. ಅದನ್ನ ವಿಚಾರಣೆ ಮಾಡ್ತಾ ಇಲ್ಲ. ಸರ್ವೋಚ್ಚ ನ್ಯಾಯಾಲಯದಲ್ಲಿ ತಡೆಯಾಜ್ಞೆ ಕೊಟ್ಟಿದ್ದಾರೆ. ಅದನ್ನ ಫಸ್ಟು ತಡೆಯಾಜ್ಞೆಯನ್ನು ತೆಗಿಸ್ಬೇಕು. ಇವರು ಸರ್ಕಾರ ಹಿಂಬರ ಕೊಟ್ಟು ಬಂದಿದ್ರಲ್ಲ, ನಾವು 2B ಮೀಸಲಾತಿಗೆ ಏನು ತೊಂದರೆ ಮಾಡಲ್ಲ ಅಂತ. ಇದು ಸರಿನಾ? ಇದನ್ನ ಅವ್ರು ಮಾತಾಡಕ್ಕೆ ರೆಡಿ ಇಲ್ಲ. ಯಾಕಂದ್ರೆ ಅವ್ರ ಬಣ್ಣ ಬಯಲಿಗಾಗತ್ತೆ ಸತ್ಯ ಮಾತಾಡಿದ್ರೆ. ಖಂಡಿತವಾಗಿ ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ಮಾತು ಕೊಟ್ಟಂತೆ ಅವರು ಹಿಂದುಳಿದ ವರ್ಗದ ಆಯೋಗದ ವರದಿಯನ್ನು ಪಡೆದು ಏನು ಇನ್ನೂ 12 ಜಿಲ್ಲೆ ಸರ್ವೆ ಆಗಬೇಕು, ಆ ಸರ್ವೆ ಮಾಡಿದ ಮೇಲೆ ಅದನ್ನ ರಿಪೋರ್ಟ್ ತಗೊಂಡು ನಾನು ಕ್ಯಾಬಿನೆಟ್ ಅಲ್ಲಿ ಇಟ್ಟು ಮುಂದೆ ನಿರ್ಧಾರ ಮಾಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ.